ಚಿಕನ್ ಪಾಪ್ಕಾರ್ನ್ ಎಲ್ ಕಲ್ತ್ರಿ ಮಾಡೋದ್ನ? ಕಪ್ ಹೊಡೆಯೋದಂತ RCBನೇ ಸೆಕೆಂಡ್ ಟೈಮು. ನೋಡಿ ಟಾಸ್ ಗೆದ್ದಿದ್ಕೆ ಪಟಾಕಿ ಹೊಡಿತಾವ್ರೆ. ಟೇಬಲ್ಲೇ ಬರ್ತಾ ಇಲ್ಲ ಬೆಳಗ್ಗೆಯಿಂದ. ಆಯ್ತು. Got you aura, yeah we click for the win. Hit that bell, let the magic begin. ಚಿಕನ್ ಪಾಪ್ಕಾರ್ನ್ ಎಲ್ ಕಲ್ತ್ರಿ ಮಾಡೋದ್ನ? ಅದೇ ನಿಮ್ ಫ್ರೆಂಡ್ ಸುಚಿತ್ರ ಅವ್ರು ಮಾಡ್ತಾರಲ್ಲ, ಹಾ ಅದ್ ನೋಡ್ದೆ, ತುಂಬಾ ಈಸಿ ಅನಿಸ್ತು. ಹಾ ಅದಕ್ಕೆ ಅದ್ ಬೆಟರ್ ಅನ್ನಿಸ್ತು, ಅದಕ್ಕೆ ಮಾಡ್ತಾ ಇದೀನಿ. ನೋಡಿ ಫ್ರೆಂಡ್ಸ್, ನಮ್ ಸುಚಿತ್ ಅವರು ಆಕ್ಚುಲಿ ಅವ್ರೀಗ ರೀಸೆಂಟ್ ಆಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ನಾನು ಕ್ರಿಯೇಟ್ ಮಾಡಿ 3-4 ಮಂತ್ಸ್ ಆದ್ಮೇಲೆ ಅವರು ಕ್ರಿಯೇಟ್ ಮಾಡಿದ್ರು. ಅದನ್ನ ನನ್ನ ಮೋಟಿವೇಶನ್ ಆಗಿ ತಕೊಂಡು ಅವ್ರ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಮಾಡ್ತಿದ್ದಾರೆ, ಎಲ್ಲ ತರ ಕುಕಿಂಗ್ಸ್ ಮಾಡ್ತಿದ್ದಾರೆ. ನೀವು ಸಹ, ನಾನು ಅವ್ರ ಐಡಿನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಮತ್ತೆ ಸ್ಕ್ರೀನ್ ಮೇಲೂ ಕೊಡ್ತೀನಿ. ಬೇಕಾದ್ರೆ ಅವ್ರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮತ್ತೆ ಮರಿಬೇಡಿ, ಯಾಕಂದ್ರೆ ಅವರು ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಕುಕಿಂಗ್ ಬಗ್ಗೆ ಏನು ನಾಲೆಡ್ಜ್ ಇಲ್ಲ ಅಂದ್ರೆ ಅವರು ಆದಷ್ಟು ಬೇಗ ಮುಗಿಸ್ಬಿಡ್ತಾರೆ. ಎಲ್ಲ ಏನೇನ್ ಮಾಡ್ಬೇಕೆಲ್ಲ ಈಸಿಯಾಗಿ ಹೇಳ್ಕೊಟ್ಬಿಡ್ತಾರೆ, ಆರಾಮಾಗಿ ನೀವು ಮಾಡ್ಬೋದು. ಅದರಿಂದ ನಮ್ಮಮ್ಮ ಈಸಿಯಾಗಿ ಅಂದ್ಬಿಟ್ಟು ಮಾಡ್ತಾ ಇರೋ ಇವತ್ತು. ನೋಡೋದ ಅವ್ರ ಮೇಲ್ಕೊಟ್ಟಿತ್ತು ನಮ್ಮಮ್ಮ ಮಾಡೋದು ಹೆಂಗಿರುತ್ತೆ ಅಂತ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಫ್ರೆಂಡ್ಸ್, ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇವತ್ತು RCB ಫೈನಲ್ ಮ್ಯಾಚು. RCB ಕಪ್ ಹೊಡೆಯೋದಂತ RCBನೇ ಸೆಕೆಂಡ್ ಟೈಮು. ಬಟ್ RCB ಮ್ಯಾಚ್ ನೋಡ್ತಾ ಫುಲ್ ಚಿಲ್ ಮಾಡೋದ ಅಂತ ಅನ್ಬಿಟ್ಟು KFC ಇಂದ ಚಿಕನ್ ಪಾಪ್ಕಾರ್ನ್ ಆರ್ಡರ್ ಮಾಡೋದ ಅಂತ ಅನ್ಕೊಂಡಿದೆ. ಬಟ್ ನಮ್ಮಮ್ಮ ಬಂದ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿ, ಅದೇನು ಆನ್ಲೈನ್ ಅಲ್ಲಿ ತರಿಸ್ತೆ, ನಾನೇ ಮನೇಲಿ ಮಾಡ್ಕೊಡ್ತೀನಿ ಅಂತ ಸಡನ್ ಆಗಿ ಬಂದು ಹೇಳ್ಬಿಟ್ರು. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಲ್ತಿದಾರಂತ ಹೆಂಗ್ ಮಾಡೋದು ಅಂತ. ಅದು ಯಾರು ಯೂಟ್ಯೂಬ್ ಚಾನಲ್ ನೋಡ್ಕೊಂಡಿರೋದು ಅನ್ಕೊಂಡಿದೀರಾ? ನಮ್ ಫ್ರೆಂಡ್ ಸುಚಿತ್ರ ಅವ್ರು ಮಾಡ್ತಿದ್ದಾರೆ ಕುಕ್ ವಿತ್ ಲವ್ ಅಂತ. ಆ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಕಲ್ತಿರೋದಂತೆ. ಸೊ ನೋಡೋದು ಹೆಂಗ್ ಮಾಡ್ತೆ ಚಿಕನ್ ಪಾಪ್ಕಾರ್ನ್ ಅಂತ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಬಟ್ ನಮ್ ಬಡ್ಡಿ ಮಗ ನಮ್ಮ ಮನೇಲಿ ಟಿವಿ ಕೇಬಲ್ಲೇ ಬರ್ತಾ ಇಲ್ಲ ಬೆಳಗ್ಗೆಯಿಂದ. ಒಂದ್ ಅರ್ಧ ಗಂಟೆ ನೋಡ್ತೀನಿ, ಬರ್ದೇ ಹೋಯ್ತು ಅಂದ್ರೆ ದುರಂಧರ್ 3 ಪಕ್ಕ. ಕೇಬಲ್ ಅವನ್ಗೆ ಫೋನ್ ಮಾಡ್ಬಿಟ್ಟು ಬೈದಾಕ್ಬಿಡದೆ. ಬೆಳಗ್ಗೆಯಿಂದ ಬರ್ತಾನೆ ಇಲ್ಲ. ನೋಡಿ ಇವ್ರು ರೆಡಿ ಮಾಡ್ಕೊತವ್ರೆಲ್ಲ. ಮ್ಯಾಚ್ ಸ್ಟಾರ್ಟ್ ಹಾಕಿದ್ದ ಮುಂಚೆನೆ ಕೇಬಲ್ ಬಂದ್ಬಿಡ್ತು. ಇದೇ ಗುಡ್ ನ್ಯೂಸ್. ಇವತ್ತಿಂದ ನನ್ನ ಗುಡ್ ನ್ಯೂಸ್ ಯಾವ್ದು ಅಂದ್ರೆ ಇದೆ. ಫ್ರೆಂಡ್ಸ್, ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಂಡವ್ರೆ. ಏನಮ್ಮ ಇದು? ಅದು ಚಿಕನ್. ಚಿಕನ್ ಅಂತ ನನಗೂ ಗೊತ್ತು. ಇದೇ ಮಿಕ್ಕಿದೆಲ್ಲ ಏನೇನ್ ಹೇಳಿ. ಇದಾ? ಹಾ, ಇದು ಮೆಣಸಿನಕಾಯಿ ಪುಡಿ. ಮೆಣಸಿಕಾಯಿ ಪುಡಿ. ಮೆಣಸಿಕಾಯಿ ಪುಡಿ. ಇದು ಚಿಕನ್. ಇದೇನಿದು? ಇದು ಪೆಪ್ಪರ್ ಮಸಾಲ. ಪೆಪ್ಪರ್ ಮಸಾಲ ತಾನೆ? ಓಕೆ. ಅದೇ. ಹಾ, ಇದು ಸಾಲ್ಟ್. ಸಾಲ್ಟಾ? ಇದು ರವೆ ಐತೆ. ಅಂದ್ರೆ ಟಾಟಾ ಸಾಲ್ಟ್ ಅಂತ, BP ಶುಗರ್ಗೆಲ್ಲ ಒಳ್ಳೇದು ಅಂತ ಅದು. ಓಕೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಮೈದಾ ಹಸಿಟ್ಟು. ಇದು ಮೊಟ್ಟೆ ಒಂದು. ಅವ್ರ ಮೊಟ್ಟೆ ಯೂಸ್ ಮಾಡಿರ್ಲಿಲ್ವಲ್ಲ? ನಾನ್ ಮೊಟ್ಟೆ ಯೂಸ್ ಮಾಡ್ತಾ ಇದೀನಿ. ಫ್ರೆಂಡ್ಸ್ ನೋಡಿ, ಮೊಟ್ಟೆನ ಇದು ಅವರು ಕುಕ್ ವಿತ್ ಚಾನಲ್ ಅಲ್ಲಿ ಅವ್ರು ಯೂಸ್ ಮಾಡಿರ್ಲಿಲ್ಲ, ನಮ್ಮ ಯೂಸ್ ಮಾಡ್ತವ್ರೆ ಇನ್ನು ಚೆನ್ನಾಗುತ್ತೆ ಅನ್ಬಿಟ್ಟು. ನಿಂಬೆಹಣ್ಣು. ಒಂದು ನಿಂಬೆಹಣ್ಣು. ಈಗ ಇಷ್ಟಂತೆ ಫ್ರೆಂಡ್ಸ್ ಬೇಕಾಗಿರೋದು. ನೋಡಿ ಫ್ರೆಂಡ್ಸ್, ಚಿಕನ್ಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದಾರೆ. ನೆಕ್ಸ್ಟ್ ಚಿಲ್ಲಿ ಪೌಡರ್ ತಾನೆ? ಚಿಲ್ಲಿ ಪೌಡರ್ ಹಾಕತ್ತವ್ರೆ. ನೆಕ್ಸ್ಟ್ ಪೆಪ್ಪರ್ ಪೌಡರ್. ಜಾಸ್ತಿ ಖಾರ ಆದ್ರೆ 2 ಸ್ಪೂನು, ಕಮ್ಮಿ ಖಾರ ಆದ್ರೆ 1 ಸ್ಪೂನು. ನೋಡಿ, ಖಾರ ಕಮ್ಮಿ ಇರ್ಲಿ ತಾನೆ? ಕಮ್ಮಿ, ಮೀಡಿಯಂ ಇರ್ಲಿ, ಜಾಸ್ತಿ ಬೇಡ. ಮೆಣಸಿನಕಾಯಿ ಪುಡಿನೂ ಹಾಕ್ತಾ ಇದೀನಲ್ಲ. ಹಂಗಾರೆ ಕಮ್ಮಿನೇ ಇರ್ಲಿ. ಇದು ಸಾಲ್ಟ್ ಅಮ್ಮ ಪವರ್ ಐತೆ ಅದು ಟಾಟಾ. ಅದಕ್ಕೆ ಬಂದು 1/2 ಸ್ಪೂನ್ ಹಾಕ್ತೀನಿ ಅಷ್ಟೇ. ಫ್ರೆಂಡ್ಸ್, ಟಾಟಾ ಸಾಲ್ಟ್ ತುಂಬಾ ಪವರ್ ಇರೋದು. ಸ್ವಲ್ಪ ಹಾಕೊಂಡ್ರೆ ಮೀಡಿಯಂ ಇರ್ತದೆ, ಜಾಸ್ತಿ ಹಾಕೊಂಡ್ರೆ ಹೆವಿ ಸಾಲ್ಟ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ನಮ್ಮ ಮೀಡಿಯಂ ಹಾಕೊಂಡ್ರು. ನೋಡಿ, ನಿಂಬೆಹಣ್ಣು ಹಾಕಿ ಎಂಟ್ಕತ್ತವ್ರೆ. ಫ್ರೆಂಡ್ಸ್, ಬರೀ ಅಮ್ಮ ಅರ್ಧ ನಿಂಬೆಹಣ್ಣು ಹಾಕಂದ್ರು ಅಷ್ಟೇ. ಕಲಿಸ್ತಾ ಇರಿ. ಫ್ರೆಂಡ್ಸ್, ಈಗ ಒಂದ್ ಸ್ವಲ್ಪ ಹೊತ್ತು ಹಾಗೆ ನೆನ್ಸ್ತಿ ಇಡ್ಬೇಕಂತ ಹಂಗೆ ಬಿಡ್ಬೇಕಂತೆ. ಫ್ರೆಂಡ್ಸ್ ನೋಡಿ, ಟಾಸ್ ಗೆದ್ದಿದ್ಕೆ ಪಟಾಕಿ ಹೊಡಿತಾವ್ರೆ. ಒಂದ್ ತಟ್ಟೆಗೆ ಯಾವ ಸಿಟ್ಟು? ಮೈದಾ ಹಿಟ್ಟು ಹಾಕತ್ತವ್ರೆ. ಇದು ಮೆಣಸಿನಕಾಯಿ ಪುಡಿ ಪ್ಯಾಕೆಟ್ ಹತ್ತಲು ಇರ್ತದೆ. ಇದಕ್ಕೆ 1 ಸ್ಪೂನ್. ಮತ್ತೆ ಸಾಲ್ಟ್. ಪೆಪ್ಪರ್ ಮಸಾಲ. ಇಷ್ಟು ಮೂವಿ ಮಿಕ್ಸ್. ಫ್ರೆಂಡ್ಸ್, ಅನ್ನ ಕಲ್ಸ್ದಂಗೆ ಕಲ್ಸ್ಬಿಡ್ಬೇಕು. ಸಾಂಬಾರ್ ಹಾಕ ಕಲ್ಸ್ತಾರಲ್ಲ ಹಂಗೆ. ಮ್ಯಾಚ್ ಸ್ಟಾರ್ಟ್ ಆಯ್ತು. ಪ್ಲೇಯರ್ಸ್ ಆನ್ ದ ಗ್ರೌಂಡ್. ವಿರಾಟ್ ಕೊಹ್ಲಿ ಸರ್ ಇನ್ ದ ಗ್ರೌಂಡ್. ಫ್ರೆಂಡ್ಸ್, 1 ವಿಕೆಟ್ ಗಾನ್. ಜೊತೆಗೆ ನಮ್ಮಮ್ಮ ಈಗ ಎಣ್ಣೆಗೆ ಇಡ್ತಿದ್ದಾರೆ ಮಾಡಕ್ಕೆ. ತಕೊಂಡ್ರು ಏನೋ ಮಾಡ್ತಿದಾರಲ್ಲ ಸಾಧನೆಯ. ವಾಟ್ ಈಸ್ ದಿಸ್? ಓ ಫ್ರೆಂಡ್ಸ್,
ಕೆಚಪ್ ಏನದು ಕೆಚಪ್ ಕೆಚಪ್ ಮಾಡ್ಬಿಟ್ಟವ್ರೆ ಕೆಚಪ್ ಅಂತ ಕೆಚಪ್ ಮಾಡ್ಬಿಟ್ಟವ್ರೆ. ನಾನ್ ಕೆಚಪ್ ಅಂದಿತ್ತು ಅದೇ ನಾನ್ ಹೇಳ್ತಾ ಇರೋದು, ನಾನು ಒಳ್ಳೆ ಟೆಚಪ್ ಅಂದ್ಬಿಟ್ಟೆ ಒಳ್ಳೆ. ನೋಡಿ ಚಿಕನ್ನ ಈಗ ಸೀಟ್ಗೆ ಹಾಕೊಂಡು ಕಲಿಸ್ತವ್ರೆ. ಫ್ರೆಂಡ್ಸ್ ನೋಡಿ, ಈ ತರ ಕಂಪ್ಲೀಟ್ ಆಗಿ ಹಾಕೊಂಡು ಆತರ ಎಣ್ಣೆ ಬಿಡೋದು, ಕಂಪ್ಲೀಟ್ ಆಗಿ ಮಾಡ್ಕೊಂಡ್ ಹಿಂಗೆ ಎಣ್ಣೆ ಬಿಡೋದು. ನೋಡಿ ಫ್ರೆಂಡ್ಸ್, ಲೋ ಫ್ಲೇಮ್ ಅಲ್ಲಿ ಮಾಡ್ಬೇಕು. ಆಯ್ತು. ಅಯ್ಯಮ್ಮ ಅತ್ತೆ ಪಾಪ್ಕಾರ್ನ್ ತರನೇ ಬಂದ್ಬಿಡ್ತು ಕಣಮ್ಮ. ಇತ್ತೆ ಇಲ್ಲಿ ಟೇಕತ್ತು. ಫ್ರೆಂಡ್ಸ್, ನಮ್ಮ ಅಮ್ಮಂಗೆ ಒಂದು ಬ್ಯೂಟಿಫುಲ್ ಕಮೆಂಟ್ ಹಾಕಿ ಎಲ್ರು, ಸಕ್ಕತ್ತಾಗಿ ಮಾಡೋರೆ, ನೋಡಕ್ಕೆ ಸಾಕ್ ಕಾಣಿಸ್ತೈತೆ. ನೋಡಿ ಫ್ರೆಂಡ್ಸ್, ಸೇಮ್ ಸಕ್ಕತ್ತಾಗಿ ಕಾಣಿಸ್ತೈತೆ. ಎತ್ತೀರ ಸ್ವಲ್ಪ ತೋರಿಸಿ ನೋಡಿ. ಸೇಮ್ ಚಿಕನ್ ಪಾಪ್ಕಾರ್ನ್ ಸಿರಿ ತಟ್ಟೆ ಕೊಡ್ತಾರ ನನಗೆ ಟೇಸ್ಟ್ ನೋಡೋದ. ಈಗ ಇದು ನಾನ್ ಫುಲ್ ಈಗಲೇ ತಿನ್ಕೊಬಿಡ ನಾನೇನೆ. ಹಾ, ತಿನ್ಕೊಬಿಡದ. ಹಂಗೆ ಸ್ವಲ್ಪ ಸಾಸು ಕೊಡಿ. ಚೆನ್ನಾಗಿ ಮಾಡ್ಬಿಟ್ಟು ಟೊಮೆಟೊ ಸಾಸುವೆ. ಈಗ ಟೇಸ್ಟ್ ನೋಡ್ಬಿಟ್ಟು ಹೇಳ್ಬೇಕು ನೋಡಿ. ಚೆನ್ನಾಯ್ತಾ? ನಿಮ್ ಅಣ್ಣನ್ ಬಾಯಿ ಇವತ್ತ ಬಂದಿತ್ತು. ಚೆನ್ನಾಗೈತೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೇನೋ? ಏಮೋ ಚೆನ್ನಾಗಿದೆ ಕಣಮ್ಮ. ಉಪ್ಪು ಖಾರ ಎಲ್ಲ ಚೆನ್ನಾಗೈತಾ? ಸೇಮ್ ಪಾಪ್ಕಾರ್ನೆ. ಯಾಕೆ ನೀವು ಅಂಗಡಿ ಇಡಬಾರ್ದು, ಗೋಬಿ ಅಂಗಡಿ? ನಿಮ್ ಅಣ್ಣ ಅಂಗಡಿ ಕೊಟ್ಬಿಟ್ಟು ಅಣ್ಣ ನಾನು ಮಾಡ್ತಾ ಇರ್ತೀನಿ. ಸೂಪರ್ ಆಗದಾ? ಎಕ್ಸ್ಟ್ರಾರ್ಡಿನರಿ. ಫ್ರೆಂಡ್ಸ್, ತಿನ್ಬಿಟ್ಟು ಈಗ ಆಗ್ ಮಾಡ್ತಾ ಇರೋದು ಫುಲ್ ಅಲ್ಟಿಮೇಟ್ ಆಗಿ ಮಾಡೋ ನಮ್ಮ ಅಮ್ಮ ಸಕ್ಕತ್ತಾಗೈತೆ. ಆಕ್ಚುಲಿ ಇದಕ್ಕೆಲ್ಲ ಕ್ರೆಡಿಟ್ಸ್ ಹೋಗ್ಬೇಕಿಲ್ಲ ಕೇಳಿ. ಕುಕ್ ವಿತ್ ಲವ್ ಅಂದ್ರಲ್ಲ, ಅವ್ರು ಈಸಿಯಾಗಿ ಮಾಡೋದು ಹೇಳ್ಕೊಟ್ಟವ್ರೆ, ಅದನ್ನೇ ಚೆನ್ನಾಗಿತ್ತು. ನಾನಂತೂ ಸಕ್ಕತ್ತಾಗಿ ಫುಲ್ ಬಡ್ದು ಬಾಯ್ ಹಾಕಬಿಟ್ಟಿದ್ದೀನಿ. ಇನ್ನೊಂದ್ಸಲ ಊಟ ಮಾಡ್ಬೇಕಾದ್ರೆ ಮತ್ತೆ ಮಾಡಿಸ್ಕೊತೀನಿ. ಈ ಲಾಗು ನಿಮ್ಗೆ ಏನೋ ಇಷ್ಟ ಆಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಡ್ ಆದಷ್ಟು ನಿಮ್ ಫ್ರೆಂಡ್ಸ್ಗೂ ಸೇರಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗ ಸಿಗೋಣ. ಬಾಯ್.